ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರಗಳನ್ನು ಸಲ್ಲಿಸೋನಾಗಿದ್ದೇನೆ. ಸ್ವಾಮಿ, ಈ ದಿವಸ, ಈ ಸಮಯ ನಿಮ್ಮಿಂದ ನೇಮಕವಾದಂಥ ಸಮಯ ಮತ್ತು ದಿವಸವಾಗಿದೆ. ಹಾಗೂ ಈ ಸಮಯದಲ್ಲಿ ನೀವು ನನ್ನ ಜೀವಿತದಲ್ಲಿ ಮಾಡಿದ ಅದ್ಭುತಗಳ ಕುರಿತು, ಅಂದರೆ ಸಾಕ್ಷಿಯ ಕುರಿತು 7ನೇ ಭಾಗ, ಇದರಲ್ಲಿ 2ನೇ ಭಾಗವನ್ನು ನನ್ನ ಸಹೋದರ ಸಹೋದರಿಯರಿಗೆ ತಿಳಿಸಲು ನೀವು ಆಶೀರ್ವಾದ ಮಾಡಿದ್ದೀರಿ. ಅದಕ್ಕಾಗಿ ನಿಮಗೆ ಸ್ತೋತ್ರ. ದೇವರಲ್ಲಿ ರಕ್ಷಣೆ ಎಂಬುದಾಗಿ ಈ ಭಾಗವನ್ನು, ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯನ್ನು ಕೂಡ ಶಾಂತಿ ಸಮಾಧಾನದಿಂದ, ಯಾವುದೇ ಒಂದು ಗಡಿಬಿಡಿ ಇಲ್ಲದೆ ಕೇಳುವಂತೆ ಅವರನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್, ಆಮೇನ್, ಆಮೇನ್. ಮೊದಲ ಒಂದು ವಚನವನ್ನು ಓದಿಕೊಳ್ಳೋಣ. ಮತ್ತಾಯ 1ನೇ ಅಧ್ಯಾಯ 21ನೇ ವಚನ. ಮತ್ತಾಯ 1:21. ಆಕೆಯೊಬ್ಬ ಮಗನನ್ನು ಹಡೆಯುವಳು, ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು, ಯಾಕೆಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಅಂದರೆ ದೇವರ ದೂತ ಯೋಸೆಫನಿಗೆ ತಿಳಿಸ್ತಾ ಇದ್ದಾನೆ, ನಿನ್ನ ಹೆಂಡತಿಯಾದ ಮರಿಯಳು ಒಬ್ಬ ಮಗನನ್ನು ಹಡೆಯುವಳು, ಆತನಿಗೆ ಯೇಸು ಎಂದು ಹೆಸರಿಡಬೇಕು, ಯಾಕೆಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು. ಆಮೇನ್, ಹಲ್ಲೆಲೂಯಾ. ತನ್ನ ಜನರನ್ನು ಅಂತ ಹೇಳಿದಾಗ ಖಂಡಿತವಾಗಿಯೂ ದೇವರು ಯಾರ ಮೇಲೆ ಯೇಸುಸ್ವಾಮಿ ಪ್ರೀತಿ ಇಟ್ಟಿದ್ದಾರೋ ಅವರನ್ನು ಮಾತ್ರ ಇಲ್ಲಿ ರಕ್ಷಿಸುವನಾಗಿದ್ದಾನೆ. ತನ್ನ ಜನರು ಎಂದು ಅವರಿಗೆ ದೇವರಿಂದ ರಕ್ಷಣೆ, ನಾನಾ ಥರ ಕಷ್ಟ ಸಂಕಟ ದುಃಖಗಳಿಂದ ಅವರು ಬಿಡುಗಡೆಯಾಗಿ ದೇವರಿಗೆ ಸಾಕ್ಷಿಯಾಗಿ ನಿಲ್ಲುವವರೇ. ಆತನನ್ನೇ ದೇವರು ತನ್ನ ಪಾಪಗಳಿಂದ ಬಿಡಿಸಿ ಕಾಯುವನಾಗಿದ್ದಾನೆ. ಹಾಗೆ ನನ್ನ ಸಹೋದರ ಸಹೋದರಿಯರಿಗೆ ಅನೇಕ ಹಿಂದೆ ಹೇಳಿದಾಗೆ ನಾನಾ ರೀತಿ ಲೋಕದ ವಿಷಯಗಳಿಗೆ ವಿಗ್ರಹಾಧನೆ, ಮಾಟ, ಮಾಯ, ಮಂತ್ರ, ದೆವ್ವ ಹಿಡಿದು ಕುಣಿಯವರ ಬಳಿಗೆ ಹೋದರೂ ರಕ್ಷಣೆ ಆಗಲಿಲ್ಲ. ಕಾರಣ ಅವುಗಳು ದೇವರಲ್ಲ, ಯೇಸುವೇ ದೇವರು. ಈ ಮರಿಯಮ್ಮನ ಗರ್ಭದಲ್ಲಿ ಹುಟ್ಟಿ ಬಂದಂಥ ದೇವರೇ, ಅವರೇ ಯೇಸುವಾಗಿದ್ದಾರೆ. ತನ್ನ ಜನರನ್ನು ಪಾಪದಿಂದ ಬಿಡಿಸುವವರಾಗಿದ್ದಾರೆ. ಅದರಲ್ಲಿ ನಾನೂ ಒಬ್ಬನಾಗಿದ್ದೇನೆ. ಆದುದರಿಂದ ನನ್ನನ್ನು ಮರಣಕ್ಕೆ ಎಬ್ಬಿಸಿದರು. ಹಿಂದೆ ಹೇಳಿದ ಹಾಗೆ 3 ಸಲ ಆತ್ಮಹತ್ಯೆಗೆ ಹೋದರೂ ಕೂಡ ಅಲ್ಲಿಂದ ನನ್ನನ್ನು ರಕ್ಷಿಸಿದ್ದಾರೆ. ಈ ಯೇಸು ಎಂಬ ನಾಮದಿಂದಲೇ, ಯೇಸು ದೇವರಿಂದಲೇ ಇವತ್ತು ನಾನು ಬದುಕಿ ಉಳಿಯಲು ಸಾಧ್ಯವಾಯಿತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದುವೇ ಇವತ್ತು ದೇವರಿಂದಲೇ ನಮಗೆ ರಕ್ಷಣೆ ಹೊರತು ಬೇರೆ ಯಾವುದರಿಂದಲೂ ರಕ್ಷಣೆ ಇಲ್ಲ. ಆಗ ನಿಜವಾದ ದೇವರೇ ಯೇಸು ಎಂಬುದನ್ನು ನಾವಿಲ್ಲಿ ತಿಳಿದುಕೊಳ್ಳಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಮುಂದೆ ರೋಮ 6ನೇ ಅಧ್ಯಾಯ 22-23ನೇ ವಚನಗಳನ್ನು ನೋಡಿಕೊಳ್ಳೋಣ. ರೋಮಪ್ರದವರಿಗೆ 6ನೇ ಅಧ್ಯಾಯ 22-23. ಈಗಲಾದರೋ ನೀವು ಪಾಪದಿಂದ ಬಿಡುಗಡೆಯನ್ನು ಹೊಂದಿ ದೇವರಿಗೆ ದಾಸರಾದುದರಿಂದ ಪರಿಶುದ್ಧರಾಗುವುದೇ ನಿಮಗೆ ಫಲ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ಹಿಂದೆ ನನ್ನ ಜೀವಿತ ದೇವರಿಗೆ ದಾಸರಾಗಲಿಲ್ಲ. ಬದಲಾಗಿ ಲೋಕದ ವಿಷಯ ಸೈತಾನನಿಗೆ ನಾನು ದಾಸನಾಗಿದ್ದೆ. ಆದರೆ ಆ ಪಾಪಗಳಿಂದ, ಅನೇಕ ಕಷ್ಟ ಸಂಕಟ ದುಃಖಗಳಿಂದ, ಮರಣದಿಂದ ನನ್ನನ್ನು ಎಬ್ಬಿಸಿದವರೇ ಆ ಯೇಸು ಕ್ರಿಸ್ತನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸ್ವಾಮಿ, ಆಗ ಇನ್ನು ಮುಂದೆ ನನ್ನ ಜೀವಿತ ಯಾವ ರೀತಿ ಇರಬೇಕಂದರೆ ನನ್ನಂಥ ಎಲ್ಲರ ಜೀವಿತವು, ದೇವರಿಂದ ಆಯ್ಕೆಯಾದವರ ಜೀವಿತವು
ಫಲ ಕೊಡುವಂಥದ್ದೇ ಆಗಬೇಕು. ದಾಸರಾದುದರಿಂದ ಪರಿಶುದ್ಧರಾಗುವುದೇ ನಿಮಗೆ ಫಲ. ಇನ್ನು ಮುಂದೆ ಹಿಂದಿನ ನಮ್ಮ ಜೀವಿತದಾಗಿ ಅವಶುದ್ಧವಾಗಬಾರದು. ಪ್ರಾಪಂಚಿಕ ಮಲಿನತೆಯನ್ನು ಬಿಟ್ಟು, ಸೈತಾನನ ಕಾರ್ಯಗಳನ್ನು ಬಿಟ್ಟು, ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಾವು ಪರಿಶುದ್ಧರಾಗುವುದೇ ನಮ್ಮ ಮುಂದಿನ ಗುರಿಯಾಗಿರಬೇಕು. ಹಲ್ಲೆಲೂಯಾ. ಅದಕ್ಕಾಗಿ ಯಾರೊಬ್ಬರು ನಾಶವಾಗಬಾರದೆ ಅಂತಿಮ ದಿವಸಗಳಲ್ಲಿ ನಾನು ನಿಮ್ಮನ್ನು ಜೀವಕ್ಕೆ ಎಬ್ಬಿಸಬೇಕೆಂಬುದಾಗಿ ಹೇಳಿದಂಥ ಯೇಸು ಕ್ರಿಸ್ತನೊಂದಿಗೆ ಜೀವಿಸಲು ಬೇಕಾಗಿರುವುದೇ ನಮಗೆ ಪರಿಶುದ್ಧತೆ. ಆದುದರಿಂದ ಇನ್ನು ಮುಂದಿನ ನಮ್ಮ ಜೀವಿತವು ಪರಿಶುದ್ಧರಾಗಬೇಕು. ಅದರಂತೆ ನಾವು ದೇವರ ವಾಕ್ಯಕ್ಕೆ ವಿಧೇಯರಾಗಿ ಪರಿಶುದ್ಧರಾಗಲು ಪ್ರಯತ್ನಿಸಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕಡೆಗೆ ದೊರೆಯುವುದು ನಿತ್ಯ ಜೀವ. ಆಮೆನ್, ಹಲ್ಲೆಲೂಯಾ. ಈ ಲೋಕದಲ್ಲಿ ದೇವರು ನಮಗೆ ಆಯುಷ ಕೊಟ್ಟಷ್ಟು ಫಲ ದಿವಸ, ದೇವರು ದರ್ಶನವಾದ ಮೇಲೆ, ದೇವರನ್ನು ನಾವು ಹಿಂಬಾಲಿಸಲು ಪ್ರಾರಂಭವಾದ ಮೇಲೆ, ದೇವರ ಕರುಣೆ ಪ್ರೀತಿಯಿಂದಾಗಿ ದೇವರೇ ನಾವು ದೇವರೊಂದಿಗೆ ಜೀವಿಸ್ತಾ ಹೋದಾಗ ಕಡೆಗೆ ನಮಗೆ ದೊರೆಯುವುದು ನಿತ್ಯ ಜೀವ, ಅಂದರೆ ಪರಲೋಕ. ಆ ಪರಲೋಕಕ್ಕೆ ದೇವರೊಂದಿಗೆ ನಾವು ಹೋಗಲು ಈ ಲೋಕದಲ್ಲಿ ನಾವು ತಯಾರಾಗಬೇಕು. ನನ್ನ ಸಹೋದರ ಸಹೋದರಿಯರೇ, ಹಲ್ಲೆಲೂಯಾ. ಇನ್ನು ಮುಂದೆ ನಮ್ಮ ಗುರಿ ಇದಾಗಿರಬೇಕು. ದೇವರು ನಮ್ಮನ್ನು ಮರಣದಿಂದ ಎಬ್ಬಿಸಿದ ಮೇಲೆ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಈ ಲೋಕದಲ್ಲಿ ನಾವು ಪರಿಶುದ್ಧರಾಗಿ ಮರಣ ಹೊಂದಲು ನಾವು ಪ್ರಯತ್ನ ಮಾಡಬೇಕು. ಆಗಲೇ ನಾವು ಪರಲೋಕಕ್ಕೆ ಹೋಗಲು ಸಾಧ್ಯ. ಯಾಜಕ ಕಾಂಡ 19ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ನಾವು ಓದುತ್ತೇವೆ, ನಾನು ಪರಿಶುದ್ಧನಾದಾಗಿ ನೀವು ಕೂಡ ಪರಿಶುದ್ಧರಾಗಿರಿ ಎಂಬುದಾಗಿ ಯಾಜಕರ ಮುಖಾಂತರ ದೇವರು ನಮಗೆ ತಿಳಿಯಪಡಿಸೋರಾಗಿದ್ದಾರೆ ಬಹಳ ಪ್ರೀತಿಯಿಂದ. ಹಿಂದಿನ ಜೀವಿತ ಬೇಡ, ಇನ್ನು ಪರಿಶುದ್ಧರಾಗಿ ಫಲ ಕೊಡಿರಿ, ಅಂದರೆ ನನ್ನ ವಾಕ್ಯವನ್ನು ಕೇಳಿ ಅದರಂತೆ ನೀವು ಜೀವಿಸಿರಿ. ಹಿಂದಿನ ನಿಮ್ಮ ನಾಶವಾಗದ ಜೀವಿತ ಬೇಡ. ನಾನು ಹೇಗೆ ಪರಿಶುದ್ಧನಾದೇನೋ ಹಾಗೆ ನೀವು ಪರಿಶುದ್ಧರಾಗಿರಿ. ಅದಕ್ಕೆ ನಿಮಗೆ ನಾನು ದರ್ಶನವನ್ನು ಕೊಟ್ಟಿದ್ದೇನೆ, ಅದಕ್ಕೆ ನಾನು ನಿಮ್ಮನ್ನು ಕರೆದಿದ್ದೇನೆ. ನೀವು ಯಾರೂ ನಾಶವಾಗೋದು ನನಗಿಷ್ಟವಿಲ್ಲ. ನಾನಿರುವ ಸ್ಥಳದಲ್ಲಿ ನೀವು ಇರಬೇಕೆಂಬುದಾಗಿ ಯೋಹಾನನ ಸುವಾರ್ತೆಯಲ್ಲಿ ಬರೆಯಲ್ಪಟ್ಟಿದೆ. ನನ್ನ ಸಹೋದರ ಸಹೋದರಿಯರೇ, ಹಲ್ಲೆಲೂಯಾ. ಇನ್ನು ಮುಂದಿನ ಜೀವಿತ ನಮ್ಮದು ಪರಿಶುದ್ಧರಾಗಿ ಫಲ ಕೊಡುವಂಥದ್ದೇ. ಕಡೆಗೆ ಸಿಕ್ಕುವುದು ನಮಗೆ ನಿತ್ಯ ಜೀವ, ಅಂದರೆ ಪರಲೋಕ. ಎಂದಿಗೂ ಸಾವಿಲ್ಲ. ದೇವರೊಂದಿಗೆ ಯುಗ ಯುಗಾಂತರಕ್ಕೂ ನಾವು ಹಾಗಾದರೆ ಜೀವಿಸುವರಾಗಿದ್ದೇವೆ. ಆಮೆನ್, ಹಲ್ಲೆಲೂಯಾ. ಯಾಕೆಂದರೆ ಪಾಪವು ಕೊಡುವ ಸಂಬಳ ಮರಣ. ಹಿಂದಿನ ಜೀವಿತ ನಾವು ಲೋಕದ ವಿಷಯವಾಗಿ ಸೈತಾನನಿಗೆ ಅನುಗುಣವಾಗಿ ನಡೆದಾಗ ಅದು ನಮ್ಮನ್ನು ಮರಣಕ್ಕೆ ತೆಗೆದುಕೊಂಡು ಹೋಗುವಂಥದ್ದು. ನನ್ನನ್ನು ಕೂಡ ಅದೇ ರೀತಿಯಾಗಿದ್ದು ನಾನು ಹಿಂದಿನ ಭಾಗದಲ್ಲಿ ತಿಳಿಸಿದ್ದನ್ನು ನೀವು ಕೇಳಿದ್ದೀರಾ. ಆ ಸಂಬಳ ನನಗೆ ಮರಣ ಬಂತು ಪ್ರಿಯರೇ, ಹಲ್ಲೆಲೂಯಾ. ಆದರೆ ದೇವರು ಪ್ರೀತಿಯಿಂದ ಮರಣಕ್ಕೆ ಹೋಗದ ಹಾಗೆ ಎಬ್ಬಿಸಿ ಇವತ್ತು ನನ್ನನ್ನು ಸಾಕ್ಷಿಯನ್ನಾಗಿ ನಿಲ್ಲಿಸಿದ್ದಾರೆ. ಇದು ಕೂಡ ನಿಮ್ಮ ಜೀವಿತದಲ್ಲಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ಆದರೆ ದೇವರ ಉಚಿತಾರ್ಥವರವು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿ ನಿತ್ಯ ಜೀವ. ಹಲ್ಲೆಲೂಯಾ. ನಮ್ಮನ್ನು ರಕ್ಷಣೆ ಕೊಟ್ಟಿದ್ದು, ಆ ಮರಣದಿಂದ ಎಬ್ಬಿಸಿದ್ದು, ನಿತ್ಯ ಜೀವಕ್ಕೆ ತೆಗೆದುಕೊಂಡು ಹೋಗುವಂಥದ್ದು ದೇವರ ಒಂದು ಉಚಿತಾರ್ಥ ವರವಾಗಿದೆ. ಅಂದರೆ ದೇವರು ನಮ್ಮ ಮೇಲೆ ಇಟ್ಟಿರುವ ಪ್ರೀತಿ, ದೇವರು ನಮ್ಮ ಮೇಲೆ ಇಟ್ಟಿರುವ ಒಂದು ಕರುಣೆ, ದೇವರು ನಮ್ಮ ಮೇಲೆ ಇಟ್ಟಿರುವ ಒಂದು ದಯೆ. ದೇವ ನಿಮಗೆ ಸ್ತೋತ್ರ. ಆ ಒಂದು ವರವೇ, ದೇವರ ಪ್ರೀತಿಯೇ ಇವತ್ತು ನಮ್ಮನ್ನು ಆ ಮರಣದಿಂದ ತಪ್ಪಿಸಿದಂಥದ್ದು. ಅದು ಕ್ರಿಸ್ತ ಯೇಸುವಿನಲ್ಲಿರುವ ನಿತ್ಯ ಜೀವ. ನಾವು ನಾಶವಾಗಬೇಕೆಂಬುದಾಗಿ ಅಲ್ಲ, ಪರಲೋಕಕ್ಕೆ ನಾವು ಕೂಡ ದೇವರೊಂದಿಗೆ ಹೋಗಬೇಕು, ಅಲ್ಲಿ ದೇವರನ್ನು ಸ್ತುತಿಸಬೇಕು, ಕೊಂಡಾಡಬೇಕೆಂಬುದಾಗಿ. ಅದಕ್ಕಾಗಿ ನಾವು ಪಾಪದಿಂದ ಸಾಯುವಂಥವ್ರನ್ನ ಇವತ್ತು ದೇವರು ನಮ್ಮನ್ನು ಸಾಕ್ಷಿಯನ್ನಾಗಿ ಮಾರ್ಪಡಿಸಿದ್ದಾರೆ, ಪುನರ್ಜನ್ಮವನ್ನು ಕೊಟ್ಟಿದ್ದಾರೆ, ಪುನರುತ್ಥಾನ ಮಾಡಿದ್ದಾರೆ. ಇವತ್ತು ಈ ಮಟ್ಟಕ್ಕೆ ನಮ್ಮನ್ನು ನಡೆಸುತ್ತಿರುವುದು. ಇನ್ನು ಮುಂದೆ ನಾವು ಪರಿಶುದ್ಧರಾಗಿ ಜೀವಿಸಿ ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಾವು ಫಲ ಕೊಟ್ಟು ಜೀವಿಸಿ ಪರಿಶುದ್ಧರಾಗಿ ಈ ಭೂಲೋಕದ ಜೀವನವನ್ನು ಅಂತ್ಯಗೊಳಿಸುವುದೇ ನಮ್ಮ ಗುರಿಯಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ಮುಂದಿನ ವಚನಗಳನ್ನು ಓದಿಕೊಳ್ಳೋಣ. ಅಪೊಸ್ತಲರ ಕೃತ್ಯ 9ನೇ ಅಧ್ಯಾಯ 3ರಿಂದ 6ರವರೆಗೆ. ಅವನು ಪ್ರಯಾಣ ಮಾಡುತ್ತಾ ದಮಸ್ಕಸದ ಹತ್ತಿರಕ್ಕೆ ಬರಲು ಪಕ್ಕನೆ ಆಕಾಶದೊಳಗಿಂದ ಒಂದು ಬೆಳಕು ಅವನ ಸುತ್ತಲೂ ಮಿಂಚಿತು. ಅವನು ನೆಲಕ್ಕೆ ಬಿದ್ದು, ಸೌಲನೇ ಸೌಲನೇ, ನನ್ನನ್ನು ಯಾಕೆ ಹಿಂಸೆಪಡಿಸುತ್ತೀ ಎಂದು ಹೇಳುವ ವಾಣಿಯನ್ನು ಕೇಳಿದನು.
ಅವನು, ಕರ್ತನೇ, ನೀನಾರು ಎಂದು ಕೇಳಿದಕ್ಕೆ ಕರ್ತನು, ನೀನು ಹಿಂಸೆ ಪಡಿಸುವ ಯೇಸುವೇ ನಾನು. ನೀನೆದ್ದು ಊರೊಳಗೆ ಹೋಗು, ನೀನು ಮಾಡಬೇಕಾದದ್ದು ಅಲ್ಲಿ ನಿನಗೆ ತಿಳಿಸಲ್ಪಡುವುದು ಎಂದು ಹೇಳಿದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ಅಪೊಸ್ತಲನಾದಂಥ ಪೌಲನು ಈ ಹಿಂದೆ ನಮ್ಮೆಲ್ಲರಿಗೂ ಗೊತ್ತಿದ್ದ ಹಾಗೆ ನಾನಾ ರೀತಿ ಕ್ರೈಸ್ತರಿಗೆ ಹಿಂಸೆ ಕೊಟ್ಟವನು, ನಾನಾ ರೀತಿ ಅವರಿಗೆ ಕಷ್ಟ ಸಂಕಟ ದುಃಖಗಳನ್ನು ಬರಮಾಡಿದವನು, ಅನೇಕರನ್ನು ಸೆರೆಮನೆಗೆ ತಳ್ಳಿದವನು ಆಗಿದ್ದು ಒಂದು ಕ್ರೈಸ್ತ ವಿರೋಧಿಯಾಗಿದ್ದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದರೆ ಅಂಥ ಕ್ರೈಸ್ತ ವಿರೋಧಿಯ ಮೇಲೆ ಕೂಡ ದೇವರು ಕೋಪಗೊಳ್ಳದೆ ಅವರಿಗೆ ಒಂದು ದರ್ಶನವನ್ನು ಕೊಟ್ಟಿದ್ದಾರೆ. ಈ ವಚನದಲ್ಲಿ ನಾವು ನೋಡುವಾಗ, ಆದ್ದರಿಂದ ಒಂದು ಬೆಳಕು ಅವನ ಮುಖಕ್ಕೆ ಪ್ರಕಾಶವಾದಾಗ, ಅಂದರೆ ಯೇಸು ಸ್ವಾಮಿಯೇ ಆ ಬೆಳಕಾಗಿದ್ದಾರೆ. ಬಿದ್ದು 3 ದಿವಸ ಹಗಲಿರುಳು ಏನು ಕುಡಿಯದೆ ತಿನ್ನದೆ ಉಪವಾಸವಾಗಿ ಬಿದ್ದ. ಈ ಸಮಯದಲ್ಲಿ ಸೌಲನೇ ಸೌಲನೇ ಅಂತ ಒಂದು 2 ವಾಣಿ ಕೇಳ್ತದೆ ಪೌಲನಿಗೆ. ಕೇಳಿದಾಗ, ಕರ್ತನೆ ನೀನು ಯಾರು ಅಂತ ಕೇಳುವಾಗ, ನೀನು ಹಿಂಸೆ ಪಡಿಸುತ್ತಿರುವ ಯೇಸುವೇ ನಾನು ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಗ ನೀನು ಎದ್ದು ಊರೊಳಗೆ ಹೋಗು, ಅಲ್ಲಿ ಒಬ್ಬನಿದ್ದಾನೆ, ಅಲ್ಲಿ ಏನು ಮಾಡಬೇಕೆಂಬುದಾಗಿ ಅವನು ನಿನಗೆ ತಿಳಿಸ್ತಾನೆ ಎಂಬುದಾಗಿ. ನನ್ನ ಸಹೋದರ ಸಹೋದರಿಯರೇ, ನನ್ನ ಜೀವಿತದಲ್ಲಿ ಕೂಡ ಹೀಗೆ ನಾನೊಂದು ಕ್ರೈಸ್ತ ವಿರೋಧಿಯಾಗಿದ್ದಾಗ ದೇವರೇ ಪೌಲನಿಗೆ ಊರೊಳಗೆ ಒಂದು ಮನುಷ್ಯನು ದೇವರ ಪರವಾಗಿ ತಿಳಿಸಿದ ಹಾಗೆ ನನಗೂ ಇತರ 3 ಸಹೋದರರ ಮುಖಾಂತರ ಮತ್ತು ಕೇರಳದಲ್ಲಿಂದು ಪ್ರಾರ್ಥನಾ ಕೂಟಕ್ಕೆ ಹೋದಾಗ ಅಲ್ಲಿ ಕೂಡ ತಿಳಿಯಿತು, ಪಾಪಿಯಾದ ನನ್ನನ್ನು, ಕ್ರೈಸ್ತ ವಿರೋಧಿಯಾದ ನನ್ನನ್ನು ಇವತ್ತು ದೇವರು ಆರಿಸಿಕೊಂಡಿದ್ದಾರೆ ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯಾ, ಹಾಲೆಲೂಯಾ. ಒಂದು ವೇಳೆ ದೇವರು ಈ ಪ್ರೀತಿ ಕರುಣೆ ಪೌಲನ ಮೇಲೆ ಇಡದಿದ್ದರೆ ಖಂಡಿತವಾಗಿಯೂ ಇವತ್ತು ಪೌಲನು ದೇವರ ಒಂದು ದೊಡ್ಡ ಸಾಕ್ಷಿಯಾಗಿ ಜೀವಿಸಲು ಆಗುತ್ತಿರಲಿಲ್ಲ. ಇದುವೇ ಪ್ರೀತಿ, ದೇವರ ಒಂದು ಕರುಣೆ. ದೇವರು ಅನೇಕ ರೀತಿಯಲ್ಲಿ ದೇವರನ್ನು ಅವನು ಬೇಸರಪಡಿಸಿದ್ದರು. ದೇವರ ಮಕ್ಕಳಿಗೆ ತೊಂದರೆ ಕೊಟ್ಟಾಗ ಅದಕ್ಕೆ ಅಲ್ಲಿ ಯೇಸು ಹೇಳಿದರು, ನೀನು ಹಿಂಸೆ ಪಡಿಸುತ್ತಿರುವ ಯೇಸುವೇ ನಾನು ಎಂಬುದಾಗಿ. ಇಂತಹ ಒಂದು ವಿರೋಧಿಯನ್ನು ಕೂಡ ದೇವರು ಕ್ಷಮಿಸಿದರು. ದೇವರಿಗೆ ಸ್ತೋತ್ರವಾಗಲಿ. ಅದೇ ರೀತಿ ಇವತ್ತು ಆಮೇಲೆ ದೊಡ್ಡ ಒಂದು ಸಾಕ್ಷಿ, ಅದೇ ರೀತಿ ನಾನು ಒಂದು ಕ್ರೈಸ್ತ ವಿರೋಧಿಯಾಗಿದ್ದ ನನ್ನನ್ನು ಕೂಡ ಇವತ್ತು ದೇವರು ಸಾಕ್ಷಿಯನ್ನಾಗಿ ಮಾರ್ಪಡಿಸಿದ್ದಾರೆ. ಇಂಥವರು ಕೂಡ ಅನೇಕರು ಇವತ್ತು ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. ಮುಂದೆ ಅದರಲ್ಲಿ 10ನೇ ವಚನವನ್ನು ಓದಿಕೊಳ್ಳೋಣ. ದಮಸ್ಕಸದಲ್ಲಿ ಅನನೀಯ ಎಂಬ ಒಬ್ಬ ಶಿಷ್ಯನಿದ್ದನು. ಕರ್ತನು ದರ್ಶನದಲ್ಲಿ, ಅನನೀಯನೇ ಎಂದು ಅವನನ್ನು ಕರೆಯಲು ಅವನು, ಕರ್ತನೇ, ಇಗೋ ಇದ್ದೇನೆ ಅಂದನು. ಕರ್ತನು ಅವನಿಗೆ, ನೀನೆದ್ದು ನೆಟ್ಟನೆ ಬೀದಿ ಎಂಬ ಬೀದಿಗೆ ಹೋಗಿ ಯೂದನ ಮನೆಯಲ್ಲಿ ತಾರ್ಸದ ಸೌಲನನ್ನು ವಿಚಾರಿಸು ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಲ್ಲಿ ದೇವರ ಒಂದು ಶಿಷ್ಯನಿಗೆ ಹೇಳ್ತಾ ಇದ್ದಾನೆ, ನೋಡಪ್ಪ, ನೀನು ಅಲ್ಲಿ ಇಂಥವನ ಮನೆಗೆ ಹೋಗಿ ಅಲ್ಲಿ ಒಬ್ಬ ಸೌಲನೆಂಬನು ಬಂದಿದ್ದಾನೆ, ನಾನು ಅವನನ್ನು ಕಳಿಸಿದ್ದೇನೆ, ನೀನು ಹೋಗಿ ಅವನನ್ನು ವಿಚಾರಿಸು ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯಾ. ದೇವರು ಈ ಸೌಲನಂಥ ಒಂದು ವಿರೋಧಿಯಾಗಿದ್ದರೂ ಕೂಡ ಸೌಲನ ಮೇಲೆ ಇಟ್ಟಿರುವ ಒಂದು ಪ್ರೀತಿಯಾಗಿದೆ. ಅದೇ ರೀತಿ ಅನನೀಯನು ಅಲ್ಲಿಗೆ ಹೋಗಿ ಸೌಲನನ್ನು ವಿಚಾರಿಸಿದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಗ ಸೌಲನ ಜೀವಿತದಲ್ಲಿ, ಅಂದರೆ ಆಗ ಸೌಲ, ಆಮೇಲೆ ಪೌಲ, ಹೀಗೆ ಪೌಲನ ಜೀವಿತದಲ್ಲಿ ನಡೆದಂಥ ಘಟನೆಗಳನ್ನು ಪೌಲನು ಅವರಿಗೆ ತಿಳಿಸಿದವನಾಗಿದ್ದಾನೆ. 15ನೇ ವಚನವನ್ನು ನೋಡಿಕೊಳ್ಳೋಣ. ಕರ್ತನ ಅವನಿಗೆ, ನೀನು ಹೋಗು, ಆ ಮನುಷ್ಯನು ಅನ್ಯ ಜನರಿಗೂ ಅರಸುಗಳಿಗೂ ಇಸ್ರೇಲರಿಗೂ ನನ್ನ ಹೆಸರನ್ನು ತಿಳಿಸುವುದಕ್ಕಾಗಿ ನಾನು ಆರಿಸಿಕೊಂಡ ಸಾಧನವಾಗಿದ್ದಾನೆ. ಆಮೇನ್. ಹಾಲೆಲೂಯಾ, ಹಾಲೆಲೂಯಾ. 14ನೇ ವಚನ ನೋಡುವಾಗ, ಮತ್ತು ಇಲ್ಲಿಯೂ ನಿನ್ನ ಹೆಸರನ್ನು ಸ್ಮರಿಸುವವರೆಲ್ಲರಿಗೆ ಬೇಡಿ ಹಾಕಿಸುವ ಅಧಿಕಾರವನ್ನು ಮಹಾಯಾಜಕರಿಂದ ಹೊಂದಿದ್ದಾನೆ ಅಂದನು. ಆಗ ಅನನೀಯನು ದೇವರಿಗೆ ಹೇಳ್ತಾನೆ, ನೋಡಪ್ಪ, ಅವನು ಸಂಪೂರ್ಣವಾಗಿ ನಿನ್ನ ಹೆಸರಿಗೂ ಕೆಟ್ಟ ಹೆಸರು ತರುವವನಾಗಿದ್ದಾನೆ, ಅನೇಕ ಕ್ರೈಸ್ತರಿಗೆ ಬೇಡಿ ಹಾಕಿಸುವವನಾಗಿದ್ದಾನೆ, ತೊಂದರೆ ಕೊಟ್ಟವನಾಗಿದ್ದಾನೆಂಬುದಾಗಿ ಅನನೀಯನು ದೇವರಿಗೆ ಹೇಳಿದಾಗ ದೇವರು ಹೇಳ್ತಾ ಇದ್ದಾರೆ, ಅಲ್ಲಿ ಹೇಳಿದ್ದಾರೆ 15ನೇ ವಚನದಲ್ಲಿ, ಕರ್ತನು ಅವನಿಗೆ, ನೀನು ಹೋಗು, ಆ ಮನುಷ್ಯನು ಅನ್ಯ ಜನರಿಗೂ ಅರಸರುಗಳಿಗೂ ಇಸ್ರೇಲರಿಗೂ ನನ್ನ ಹೆಸರನ್ನು ತಿಳಿಯಪಡಿಸುವುದಕ್ಕಾಗಿ ನಾನು ಆರಿಸಿಕೊಂಡ ಸಾಧನವಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.
ನೀನು ಹೋಗು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅವನನ್ನು ನಾನು ಆರಿಸಿಕೊಂಡಿದ್ದೇನೆ. ನನ್ನ ಪರವಾಗಿ ಅವನಿಗೆ ನನ್ನ ವಿಷಯಗಳನ್ನು ತಿಳಿಸು. ಅವನನ್ನು ನಾನು ಸಾಕ್ಷಿಯಾಗಿ ಜೀವಿಸಬೇಕು. ಅನೇಕರನ್ನು ನನ್ನ ಬಳಿಗೆ ಕರೆತರಬೇಕು. ಅನೇಕರು ರಕ್ಷಣಾ ಮಾರ್ಗಕ್ಕೆ ತರಬೇಕು. ಆದರೆ ಅವನು ಏನೇ ತಪ್ಪು ಮಾಡಿದರು, ಏನೇ ಅನ್ಯಾಯ ಮಾಡಿದರು, ಅವನನ್ನು ನಾನು ಹೋಗಿ ಅರಸರುಗಳಿಗೂ ಅನ್ಯ ಜನರಿಗೂ ಕೂಡ ಸುವಾರ್ತೆ ಸಾರಲು ಆರಿಸಿಕೊಂಡಿದ್ದೇನೆ ಎಂಬುದಾಗಿ ದೇವರು ನಮಗೆ ಸ್ತೋತ್ರವಾಗಲಿ. ಸಹೋದರ ಸಹೋದರಿಯರೇ, ದೇವರೊಂದು ಪ್ರೀತಿ ಕರುಣೆ ಇಡದ ಹೋಗಿದ್ದರೆ ಕ್ರೈಸ್ತ ವಿರೋಧಿಯಾದಂಥ ಆ ಪೌಲನನ್ನು ಇಷ್ಟು ಶಾಂತಿ ಸಮಾಧಾನದಿಂದ ದೇವರು ದೊಡ್ಡ ಸಾಕ್ಷಿಯನ್ನಾಗಿ ಮಾಡುತ್ತಿದ್ದರೆ ಖಂಡಿತವಾಗಿಯೂ ಇಲ್ಲ. ಇದು ಕೂಡ ಈ ಒಂದು ಪ್ರೀತಿ ಕೂಡ ಈ ಸೌಲನು ಸಾಕ್ಷಿಯಾಗಲು ಕಾರಣ ದೇವರ ಪ್ರೀತಿ, ದೇವರಿಂದಲೇ ಕರುಣೆ, ದೇವರಿಂದಲೇ ಕೃಪೆ, ದೇವರಿಂದಲೇ ರಕ್ಷಣೆ. ಹಲ್ಲೆಲೂಯಾ. ಹಾಗೆ ನನ್ನ ಜೀವಿತದಲ್ಲಿ ಕೂಡ ಕ್ರೈಸ್ತ ವಿರೋಧಿಯಾಗಿದ್ದಂಥ ನನ್ನನ್ನು ದೇವರೊಂದು ಪ್ರೀತಿ ಕರುಣೆ ರಕ್ಷಣೆ ಇಲ್ಲದಿದ್ದರೆ ಇವತ್ತು ನಾನು ಸಾಕ್ಷಿಯಾಗಲು ಕಾರಣನಾಗುತ್ತಿರಲಿಲ್ಲ. ಹಾಗೆ ದೇವರು ಯಾರನ್ನು ಬೇಕೋ ಅವರನ್ನೇ ಆರಿಸಿಕೊಂಡು ಸಾಕ್ಷಿಯನ್ನಾಗಿ ಮಾರ್ಪಡಿಸುತ್ತಾರೆ. ಇದು ಕೂಡ ನಿಮ್ಮ ಒಂದು ಜೀವಿತಕ್ಕೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ಒಂದು ಕೊನೆಯ ವಚನಕ್ಕೆ ಹೋಗೋಣ. ರೋಮಾಪುರದವರಿಗೆ 8ನೇ ಅಧ್ಯಾಯ 10ನೇ ವಾಕ್ಯ. ರೋಮಾಪುರದವರಿಗೆ 8ನೇ ಅಧ್ಯಾಯ 10ನೇ ವಾಕ್ಯ. ಆದರೆ ಕ್ರಿಸ್ತನು ನಿಮ್ಮಲ್ಲಿದ್ದರೆ ದೇಹವು ಪಾಪದ ದೆಸೆಯಿಂದ ಸತ್ತದ್ದಾಗಿದ್ದರೂ ಆತ್ಮವು ನೀತಿಯ ದೆಸೆಯಿಂದ ಜೀವ ಸ್ವರೂಪವಾಗಿದೆ. ಹಲ್ಲೆಲೂಯಾ. ಆದರೆ ದೇವರು ನಮ್ಮಲ್ಲಿ ಇರುವುದರಿಂದ ನಮ್ಮ ಶರೀರವು ಸತ್ತು ಹೋದರೂ ಕೂಡ ದೇವರು ನಮ್ಮ ಆತ್ಮವನ್ನು ಬದುಕಿಸುವವರಾಗಿದ್ದಾರೆ. ಹಲ್ಲೆಲೂಯಾ. ಹೌದು, ನಾವು ಹಿಂದಿನ ಕಾಲದಲ್ಲಿ ಲೋಕವನ್ನು ಅನುಸರಿಸಿ ಸೈತಾನ ಹಿಂದೆ ಹೋದಾಗ ನಮ್ಮ ಈ ಲೋಕದ ಆಶಾಪಾಸಗಳಿಗೆ ಮನಸ್ಸು ಬಂದಾಗೆ ಇಚ್ಛಾನುಸಾರ ನಡೆದು ನಮ್ಮ ದೇಹವು ಇಡೀ ಮಲಿನತ್ವಗೊಂಡು ಸತ್ತು ಹೋಗುವ ಹಾಗೆ ಇತ್ತು. ಆತ್ಮೀಕ ನಮ್ಮ ದೇಹವು ಸತ್ತು ಹೋಗಿತ್ತು. ಆದರೆ ದೇವರು ಅಂದರೆ ಯೇಸು ಕ್ರಿಸ್ತರು ನಮ್ಮ ಆತ್ಮವನ್ನು ಜೀವ ಸ್ವರೂಪವಾಗಿ ನಮ್ಮನ್ನು ಬದಲಾಯಿಸಿದರು. ದೇಹ ಸತ್ತು ಹೋದರೂ ಕೂಡ ಆತ್ಮವನ್ನು ಸಾಯಲಿಕ್ಕೆ ಬಿಡಲಿಲ್ಲ. ಆದ ಕಾರಣ ಇವತ್ತು ಆತ್ಮವು ಬದುಕಿದ್ದರಿಂದ ನಮ್ಮ ದೇಹವು ಬದುಕಲು ಕಾರಣವಾಯಿತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದುವೇ ನಮ್ಮ ಒಂದು ಜೀವದ ರಕ್ಷಣೆ. ದೇವರಿಂದಲೇ ಹೊರತು ಬೇರೆ ಇನ್ನು ಯಾವುದೇ ಮಾಯಾ ಮಂತ್ರ ವಿಗ್ರಹ ಮಠ ಮಂದಿರ ಪೂಜೆ ಪುಸ್ತಕ ಅಂತ್ರ ತಂತ್ರ ಜ್ಯೋತಿಷ್ಯಗಳಿಂದ ಸಾಧ್ಯವಿಲ್ಲ ಸ್ವಾಮಿ. ಸರ್ವ ಸೃಷ್ಟಿಕರ್ತನಾದ ದೇವರಿಂದಲೇ ನಮಗೆ ರಕ್ಷಣೆ ಹೊರತು ಬೇರೆ ಇನ್ಯಾವುದರಿಂದಲೂ ನಮಗೆ ರಕ್ಷಣೆ ಇಲ್ಲ. ಅಪೊಸ್ತಲರ ಕೃತ್ಯ 4ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ಓದುವ ಹಾಗೆ ಆಕಾಶದಲ್ಲಾಗಲಿ ಭೂಮಿಯಲ್ಲಾಗಲಿ ಯಾವುದೇ ನಾಮದಿಂದ ನಮಗೆ ರಕ್ಷಣೆ ಇಲ್ಲ. ಯೇಸು ಎಂಬ ಒಂದೇ ನಾಮದಿಂದ ನಮಗೆ ರಕ್ಷಣೆ. ಅದೇ ನಾಮ ಸತ್ತವನಾಗಿದ್ದ ನನ್ನನ್ನು ಕೂಡ ಇವತ್ತು ಬದುಕಿಸಿ ಸಾಕ್ಷಿಯನ್ನಾಗಿ ಮಾರ್ಪಡಿಸಿದೆ. ಇದು ಕೂಡ ನಮ್ಮ ಜೀವಿತದಲ್ಲಿ ದೇವರ ನಮಗೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆ ಮಗ ಪರಿಶುದ್ಧನಾದಂಥ ಏಕ ದೇವರೇ, ನೀವು ನನ್ನ ಜೀವಿತದಲ್ಲಿ ಮಾಡಿದಂಥ ಅದ್ಭುತ ಕಾರ್ಯಗಳ ಕುರಿತು ಸಾಕ್ಷ್ಯ ಭಾಗ 7ರಲ್ಲಿ 2ನೇ ಭಾಗವನ್ನು ಕೂಡ ನನ್ನ ಸಹೋದರ ಸಹೋದರಿಯರಿಗೆ ತಿಳಿಸುವಂತೆ ನೀವು ಆಶೀರ್ವಾದ ಮಾಡಿದ್ದೀರಿ. ಅವರನ್ನು ಕೂಡ ಆಶೀರ್ವದಿಸಿರಿ, ರಕ್ಷಿಸಿರಿ. ದೇವರೇ, ಅವರ ಮೇಲೆಯೂ ನಿಮ್ಮ ಕರುಣೆ ಪ್ರೀತಿ ಇರಲಿ. ಅದಕ್ಕಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸುವನಾಗಿದ್ದೇನೆ. ಈ ಎಲ್ಲ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ನಿಮಗೆ ಸಮರ್ಪಿಸಿದ್ದೇನೆ. ಪರಲೋಕದಲ್ಲಿರುವ ನಮ್ಮ ತಂದೆಯ ದೇವರೇ, ಆಮೇನ್, ಆಮೇನ್, ಆಮೇನ್. ನನ್ನ ಸಹೋದರ ಸಹೋದರಿಯರೇ, ನಿಮಗೂ ಕೂಡ ನನ್ನ ಧನ್ಯವಾದಗಳು.